ಹಾಯ್ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ರೇಖಾಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾಕಂದ್ರೆ ರೇಖಾಗಣಿತ ಒಳಗೆ ಸ್ಟಾರ್ಟ್ ಆಗೋದ ಈ ಬಿಂದುವಿನಿಂದನೇ ಮುಂದಿನ ಎಲ್ಲ ವ್ಯಾಖ್ಯೆಗಳನ್ನು ವ್ಯಾಖ್ಯಾನಿಸಬಹುದು. ರೇಖೆ ಆಗಲಿ, ಸರಳ ರೇಖೆಗಳನ್ನಾಗಲಿ ಇವನ್ನೆಲ್ಲ ವ್ಯಾಖ್ಯಾನಿಸ್ಬೇಕಾದ್ರೆ ಬಿಂದು ಇರಲಾರ್ದ ನಡೆಯೋದಿಲ್ಲ. ತ್ರಿಭುಜ ಆಗಲಿ, ಚತುರ್ಭುಜ ಆಗಲಿ ಬಿಂದು ಇರಲಾರ್ದ ಆಗುವುದಿಲ್ಲ. ಯಾಕಂದ್ರೆ ಬಿಂದುವಿನಿಂದನೇ ರೇಖೆ ಉಂಟಾಗ್ತೈತೆ. ರೇಖೆಯಿಂದನೇ ರೇಖಾಗಳ ಗಣಿತ. ನೋಡಿ, ರೇಖಾಗಳ ಗಣಿತ ಅಂದ್ರೇನು? ರೇಖೆಗಳಿಂದ ಕೂಡಿದ್ದು ಅಂತೇಳಿ ಹೇಳ್ಬೋದಲ್ಲ. ಹೌದಾ ವಿದ್ಯಾರ್ಥಿಗಳೇ? ಅದಕ್ಕೆ ಇವನ ಬೇಸಿಕ್ ಫೌಂಡೇಶನ್ ಅನ್ನ ಸರಿಯಾಗಿ ಕಲ್ಕೋರಿ, ಇದರ ಅರ್ಥ ತಿಳ್ಕೋರಿ. ಮುಂದೆ ನಿಮಗೆ ರೇಖಾಗಣಿತ ಬರಬರ್ತಾ ಏನಾಕತಿ, ಸರಳ ಆಗ್ಕೋತಾ ಹೋಗತಿ. ಹಾಗಂದ್ರೆ ಈಗ ಬಿಂದುವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಎಲ್ಲ ಮಕ್ಕಳೇ ನಿಮ್ಮ ಮನಸ್ಸು ಈ ಕಡೆ ಬರ್ಬೇಕು ನೋಡ್ರಿ. ಹಾಗಾದ್ರೆ ಬಿಂದು ಸ್ಥಾನ ಮಾತ್ರ ಹೊಂದಿದ್ದು ನೋಡ್ರಿ, ಸ್ಥಾನ ಅಷ್ಟೇ ಇರಬೇಕು. ಆದ್ರೆ ಆಕಾರ ಮಾತ್ರ ಆಕಾರ ಮತ್ತು ಗಾತ್ರ ಇಲ್ಲದಕ್ಕೆ. ನೋಡ, ಆಕಾರ ಇಲ್ಲ. ಆಕಾರ ಅಂದ್ರೆ ರೂಪ. ನಿಮ್ಮ ಆಕಾರ ನೋಡಿರ್ತಿರ್ತಾರೆ ನೋಡ್ರಿ, ಅಂದ್ರೆ ಅದ ಆಕಾರ ಅಂದ್ರೆ ರೂಪ. ರೂಪ ಮತ್ತು ಗಾತ್ರ. ಗಾತ್ರ ಅಂದ್ರೇನು? ಉದ್ದ, ಅಗಲ, ಎತ್ತರ. ಮೂರು ಅಳತೆಗಳು ಇಲ್ಲದಕ್ಕ ಉದ್ದ, ಅಗಲ, ಎತ್ತರ ಇದ್ರೆ ಗಾತ್ರ ಬರ್ತೈತಿ. ಅದೂ ಇಲ್ಲ. ಮತ್ತು ಆಕಾರನಲ್ಲ. ಆದ ಸ್ಥಾನದ ಅಂದ್ರೆ ನೋಡ್ರಿ, ಇಲ್ಲೊಂದು ನಾನು ಚಿಕ್ಕಿ ಕೊಟ್ಟೆ. ಹೌದಾ? ಇಲ್ಲಿ ನೋಡ್ರಿ, ಚಿಕ್ಕಿ ಕೊಟ್ಟೆ. ಇದಕ್ಕೆ ಆಕಾರ ಇಲ್ಲ. ಹೆಂಗ್ ಬೇಕಾದಂಗೆ ನೋಡ್ರಿ, ರೌಂಡ್ ಹಂಗ ಕೊಡ್ಬೇಕಂತ ಒಂದು ಚಿಕ್ಕಿ ಕೊಟ್ಟೆ. ಹೊಟ್ಟೆ ಆಕಾರ ಇಲ್ಲ, ಆದ ಸ್ಥಾನ ಸಿಕ್ತವ್ರಿ ಬೋರ್ಡ್ ಮೇಲೆ. ಮತ್ತ ಉದ್ದ ಅಗಲ ಅಳಿಯಾಕ್ ಹೋದ್ರೆ ಸಿಗುವುದಿಲ್ಲ. ಅದಕ್ಕೆ ನಾವು ಇಂಥದಕ್ಕೆ ಏನಂತೀವಿ ನಾವು? ಬಿಂದು. ಸಿಂಪಲ್ ಆಗಿ ಇದಕ್ಕೆ ಬಿಂದು ಅಂತೇವೆ. ವಿದ್ಯಾರ್ಥಿಗಳ ಅರ್ಥ ಆತಲ್ಲ ನಿಮಗೆ? ಓಕೆ, ನೋಡ್ರಿ, ಒಳ್ಳೆ ನೋಡ್ಕೊಡ್ರಿ. ಸ್ಥಾನ ಮಾತ್ರ ಹೊಂದಿದ್ದು, ಆಕಾರ ಗಾತ್ರ ಇಲ್ಲದಕ್ಕೆ ಬಿಂದು ಎನ್ನುತ್ತೇವೆ. ಸಿಂಪಲ್. ಹಂಗಂದ್ರೆ ಈ ಬಿಂದುವಿನಿಂದ ರೇಖೆಗಳು ಉಂಟಾಗ್ತಾವು. ರೇಖೆ ಅಂದ್ರೆ ಏನು? ಒಂದು ನಿರ್ದಿಷ್ಟ ಪಥದಲ್ಲಿ ಚಲಿಸುವ ಬಿಂದುಗಳ ಗಣಕ್ಕ ರೇಖೆ ಅಂತೀವು. ಇಷ್ಟ. ಒಂದು ನಿರ್ದಿಷ್ಟ ಪಥ ಅಂದ್ರೆ ದಾರಿ, ನಿಮಗೆ ಗೊತ್ತದ. ಆ ದಾರಿ ಒಳಗ ಅಂದ್ರೆ ಆ ಪಥದಲ್ಲಿ ಚಲಿಸುವ ಬಿಂದುಗಳು ನೋಡ್ರಿ. ಬಿಂದುಗಳು ಹಿಂಗ್ ಚಲಸಾಕತಾವು. ಈ ಬಿಂದುಗಳ ಗಣಕ್ಕ ಗುಂಪಿಗೆ, ಗಣ ಅಂದ್ರೆ ಏನು? ಗುಂಪು. ಇವು ಎಲ್ಲಾ ಬಿಂದುಗಳು ಹಿಂಗ್ ಮುಂದ್ ಹಂಗ ಹೋಗ್ತಾವಲ್ಲ. ಹೋದಾಗ ಒಂದಿಲ್ಲಿ ಏನು ಪಥ ದಾರಿ ಸಿಗ್ತೈತಿ. ಹತ್ತೆತ್ತಾಗಿ ಎಷ್ಟೊಕ್ಕೊಂದು ಸಾವಿರಾರು ಮಿಲಿಯನ್ ಗಂಟ್ಲೆ ಬಿಂದುಗಳದಾವ ಅಂತ ತಿಳ್ಕೊರ್ ಒಂದು ರೇಖೆ ಒಳಗ. ಅವೆಲ್ಲ ಕೂಡಿ ಆ ದಾರಿಗೆ ನಾವೇನಂತೀವಿ? ರೇಖೆ ಅಂತೀವಿ. ರೇಖೆ ಅಂತ ಹೇಳಿ ಕರಿತೀವಿ. ರೇಖೆ ಒಳಗೆ ಮತ್ತೆ ಎರಡು ಪ್ರಕಾರ. ಒಂದನೇದು ಸರಳ ರೇಖೆ, ಎರಡನೇದು ವಕ್ರ ರೇಖೆ. ಸರಳ ಅಂದ್ರೆ ಸೀದಾ ಇದ್ದದ್ದು, ಸ್ಟ್ರೇಟ್ ಲೈನ್. ಇಂಗ್ಲಿಷ್ನಾಗ ಕರಿತೀವಿ ನಾವು. ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರೇಟ್ ಲೈನ್ ಇನ್ ಇಂಗ್ಲಿಷ್. ಅಂದ್ರೆ ಸರಳ ರೇಖೆ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಆಮೇಲೆ ವಕ್ರ ರೇಖೆ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ಪಥ ಹಾಗೂ ಒಂದೇ ದಿಕ್ಕಿನಲ್ಲಿ ಚಲಿಸುವ ಬಿಂದುಗಳ ಗಣಕ್ಕ ಸರಳ ರೇಖೆ ಎಂದು ಕರಿತೀವಿ. ಒಂದೇ ಪಥದಲ್ಲಿ, ನಿರ್ದಿಷ್ಟ ಪಥದಲ್ಲಿ ಅಂತ ಹೇಳ್ಯಾರ. ಹಾಗಂದ್ರೆ ಇದ ಒಂದು ನಿರ್ದಿಷ್ಟ ಪಥ. ಒಂದೇ ಪಥದಾಗ ಬಿಂದುಗಳು ಚಲಿಸಾಕತ್ತಾವು. ಆದ್ರ ದಿಕ್ಕುನು ಒಂದದ ನೋಡ್ರಿ. ಹಿಂಗ ಸೀದಾನ ಹೊಂಟತಿ, ಅದೇ ದಿಕ್ಕಿನಾಗ ಹೊಂಟತಿ. ಕಡೆ ಹೊಂಟತಿ, ಕಡೆ ಹೊಂಟತಿ, ಇದೇ ದಿಕ್ಕಿನಾಗ ಹೊಂಟಾವು. ದಿಕ್ ಚೇಂಜ್ ಅಂದ್ರೇನು? ಹಿಂಗೋಗಿ ಆಗಿಲ್ಲ. ಅದಕ್ಕೆ ಸರಳ ರೇಖೆ ಒಂದೇ ಪಥ ಹಾಗೂ ಒಂದೇ ದಿಕ್ಕಿನಲ್ಲಿ ಚಲಿಸುವ ಬಿಂದುಗಳ ಗಣಕ್ಕ ಸರಳ ರೇಖೆ ಎಂದು ಕರೀತಾರೆ. ನೋಡ್ರಿ, ಎರಡು ಕಡೆ ಬಾಣದ ಗುರ್ತ ತೋರ್ಸಿನ ನಾನು. ಯಾಕಂದ್ರ ಎರಡು ಕಡೆ ಅದು ಏನಾಗತೈತಿ? ಬೆಳೆ ಹಾಕತೈತಿ ಅಂದಂಗ. ಎರಡು ಕಡೆ ಬೆಳೆಸ್ಬಹುದು. ಬೇಕಾದಷ್ಟು ಬೆಳೆಸ್ರಿ. ಅದ ಸರಳ ರೇಖೆ. ಸರಳ ರೇಖೆ ಅಂತ ಅರ್ಥ ಆಯ್ತಾ? ಹಂಗಂದ್ರೆ ವಕ್ರ ರೇಖೆ ನೋಡ್ಕೊಂಡು. ಈಗ ವಕ್ರ ರೇಖೆ ಅಂದ್ರ ಒಂದೇ ಪಥ. ಇದಕ್ಕೂ ನೋಡ್ರಿ ಒಂದ ದಾರಿ ಇದೆ. ಆದ್ರೆ ವಂಕಾಡ್ಯಾಸಿ ನೋಡ್ರಿ ಹೆಂಗದ. ಇಲ್ಲೋ ಸುಳಿ. ಹಂಗಂದ್ರ ಈ ಒಂದೇ ಪಥದಾಗ ಒಂದ ದಾರಿ ಅದ. ಆದ್ರ ಬೇರೆ ಬೇರೆ ದಿಕ್ಕಿನಲ್ಲಿ ಇಲ್ಲಿ ನೋಡ್ರಿ ವ್ಯತ್ಯಾಸ ಸಿಕ್ತು. ಇಲ್ಲಿ ಒಂದೇ ಪಥ ಹಾಗೂ ಒಂದೇ ದಿಕ್ಕಿನಲ್ಲಿ ಬೇರೆ ಬೇರೆ. ಇಲ್ಲದ ನೋಡ್ರಿ ಚೇಂಜ್. ಇದಷ್ಟು ನೋಡ್ರಿ ಚೇಂಜ್. ಒಂದು ನೆನಪಿಟ್ಕೊಂಡ್ಬಿಟ್ರೆ ಇದೊಂದು ವ್ಯಾಖ್ಯೆ ನೆನಪಿಟ್ಟು ಇದು ಒಂದ ಚೇಂಜ್ ಮಾಡ್ಬೇಕಪ್ಪ ನೆನಪಿಟ್ಬಿಟ್ರಿ, ಇದ್ರದ್ದು ವ್ಯಾಖ್ಯೆ ನೆನಪಿಟ್ಟಂಗ. ಇವ ಟ್ರಿಕ್ಸ್. ಒಂದು ನೆನಪಿಟ್ರೆ ಇನ್ನೊಂದು ಬರ್ಬೇಕು. ಹಂಗೆ ನೆನಪಿಟ್ಕೋಬೇಕು. ಹಾಗಾದ್ರೆ
ಒಂದೇ ದಿಕ್ಕಿನಲ್ಲೂ ಜಗದಾಗ ಬೇರೆ ಬೇರೆ ದಿಕ್ಕಿನಲ್ಲಿ ಹಾಕೊಳ್ಳೋ, ಬೇರೆ ಬೇರೆ ದಿಕ್ಕಿನಲ್ಲಿ ಆದ್ರೆ ಅರ್ಥ ತಿಳ್ಕೊಂಡಾಗಂದ್ರೆ ಒಂದೇ ಪಥ ಅದ, ಇದಕ್ಕೂ ಒಂದೇ ಪಥ ಇದಕ್ಕೂ ಒಂದೇ ಪಥ, ಆದ್ರೆ ದಿಕ್ಕು ನೋಡ್ರಿ ಬಿಂದುಗಳು ಹಿಂಗೆ ಚಲ್ಸೋದು ಹೊಳ್ಳಿದು ನೋಡ್ರಿ, ಹೊಳ್ಳಿದು ಹೋಗ್ತು ತಲೆ ಹೊಂಟು, ಆಮೇಲೆ ಮತ್ತೆ ಹೊಳ್ಳಿದು ಮ್ಯಾಗ ಹೊಂಟು ನೋಡ್ರಿ. ಇದೇ ದಿಕ್ಕು ಚೇಂಜ್ ಆಗೋದು, ಮ್ಯಾಗ ಹೋಗಿ ಕೆಳಗೆ ಹೊಳ್ಳಿ ಮತ್ತೆ ಮ್ಯಾಗ ಹೋಗ್ತದೆ ನೋಡ್ರಿ ದಿಕ್ಕು. ಇಲ್ಲಿ ನೋಡ್ರಿ ಇದು ನೋಡ್ರಿ ಕರ್ವ್ ಅದ ನೋಡ್ರಿ, ಹಿಂಗೆ ಹೊಂಟತಿ ಚೇಂಜ್ ಆದ ದಿಕ್ಕು, ತಳಗೊಂಡು ಮತ್ತೆ ಹೊಳ್ತು ನೋಡ್ರಿ. ಇದು ವಕ್ರ ರೇಖೆ. ಇದು ನೋಡ್ರಿ ವೃತ್ತದ ಒಂದು ವಕ್ರ ರೇಖೆನ, ಯಾಕಂದ್ರೆ ನೋಡ್ರಿ ವೃತ್ತದ ಮ್ಯಾಗಿನ ಭಾಗದ ಕೌನ್ಸುದು ಈ ಮ್ಯಾಗ ಹೋಗಿ ಹೊಳ್ಳಿ ಸೀದಾ ಮಾಡ್ತು ಮತ್ತೆ ಹೊಳ್ತು ನೋಡ್ರಿ ತಳ ಮಾಡ್ತಾರೆ. ಇಲ್ಲಿ ನೋಡ್ರಿ ಮಳಿ ಹುಳ ಇರ್ತಾವಲ್ಲ, ಇದು ನೋಡ್ರಿ ಹೊಳ್ಳಿ ಎತ್ತದ. ಇದು ವಕ್ರ ರೇಖೆ ಅಂದ್ರೆ ಹೊಳ್ಳೆ ದಿಕ್ಕನ್ನು ಚೇಂಜ್ ಮಾಡೈತಿ. ಹೊಳ್ಳೆತ್ತಂದ್ರೆ ಏನು, ದಿಕ್ಕು ಚೇಂಜ್ ಮಾಡೈತೆ ಅಂದಂಗೆ. ಇದ ವಕ್ರ ರೇಖೆ. ಮಕ್ಕಳೇ, ಇಲ್ಲಿವರೆಗೆ ನೀವು ರೇಖೆ ವಿಧಗಳನ್ನು ತಿಳ್ಕೊಂಡ್ರಿ. ಇಲ್ಲಿ ಮತ್ತೆ ನೋಡ್ರಿ, ರೇಖೆ ಅಂದ್ರೆ ನಾವು ಹಿಂಗೂ ಹೇಳ್ಬೋದು. ರೇಖೆ ಅಂದ್ರೆ ಯಾವುದೇ ಅಂತ್ಯ ಬಿಂದುಗಳನ್ನು ಹೊಂದಿಲ್ಲದ, ನೋಡ್ರಿ ಯಾವುದೇ ಅಂತ್ಯ ಬಿಂದುಗಳನ್ನು ಹೊಂದಿಲ್ಲ, ಎರಡೂ ದಿಕ್ಕಿನಲ್ಲಿ ಅಂತ್ಯ ಬಿಂದುವಿಲ್ಲದಂತೆ ರೇಖಾಖಂಡವನ್ನು ವೃದ್ಧಿಸಿದಾಗ ದೊರೆಯುವುದೇ ರೇಖೆ. ಬಹಳ ಸಿಂಪಲ್ ನೋಡ್ರಿ, ಯಾವುದೇ ಅಂತ್ಯ ಬಿಂದುವನ್ನು ಹೊಂದಿಲ್ಲ, ಇದೊಂದು ರೇಖಾಖಂಡ. ಅಂತ್ಯ ಬಿಂದುಗಳನ್ನು ಹೊಂದಿರೋದೇ ರೇಖಾಖಂಡ. ಮುಂದೆ ಹೇಳ್ತಾನೆ ಇಲ್ಲದ ನೋಡ್ರಿ ರೇಖಾಖಂಡ. ಇದನ್ನ ಅನೇಕ ದೂರದವರೆಗೆ ನಾವು ವೃದ್ಧಿಸಿದ್ನೆ ಅಂದ್ರೆ ಬೆಳೆಸಿದ್ನೆ. ವೃದ್ಧಿಸುವುದು ಅಂದ್ರೆ ಬೆಳೆಸಿದ್ನೆ ಅಂತ ತಿಳ್ಕೊರಿ. ಬೇಕಾದಷ್ಟೇ ಎರಡೂ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಅಂದ್ರೆ ಎಲ್ಲಿ ಎಂಡ್ ಆಗ್ಲಾರ್ದಂಗ ರೇಖಾಖಂಡ, ಈ ರೇಖಾಖಂಡವನ್ನು ವೃದ್ಧಿಸಿದಾಗ ದೊರೆಯುವುದೇ ರೇಖೆ ಅಂತನೂ ಹೇಳ್ಬೋದು. ಹೌದಾ? ಅದು ನಾ ಅಲ್ಲಿ ಹೇಳಿದ್ನೆ, ನಿರ್ದಿಷ್ಟ ಪಥದಲ್ಲಿ ಚಲಿಸುವ ಬಿಂದುಗಳ ಪಥಕ್ಕ ರೇಖೆ ಅಂತ. ಅದು ಓಕೆ, ಇದನ್ನು ಅಂತಾರ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ರೇಖೆ ಅಂದ್ರೆ ಈ ಟೈಪ್ನು ತಿಳ್ಕೊಬೇಕು. ನೀವು ಎರಡು ಕಡೆ ವೃದ್ಧಿಸಿದಾಗ ಅಂದ್ರೆ ಎರಡು ಕಡೆ ಬೇಕಾದಷ್ಟು ವೃದ್ಧಿಸಬಹುದು ಅನ್ನೋದನ್ನ ನಾವು ಇಲ್ಲಿ ರೇಖೆ ಡೆಫಿನಿಷನ್ ಮೂಲಕನೂ ತಿಳ್ಕೊಬಹುದು. ಕಿರಣ, ಇನ್ನು ಮುಂದೆ ಒಂದು ಬಿಂದುವಿನಿಂದ ಇನ್ನೊಂದು ಹೇಳ್ತೀನಿ ನೋಡ್ರಿ. ಈ ರೇಖೆಯನ್ನ ನಾವು ಹೀಗೂ ಸೂಚಿಸಬಹುದು. AB ಅಂದ್ರೆ ಇದು A ಮತ್ತು B ಕೊಟ್ಟಿದ್ದೀವಲ್ಲ, ಹಿಂಗ್ ಮಾಡಿ ಮೇಲ್ಗಡೆ ರೇಖೆ ಚಿಹ್ನೆ ತೋರಿಸಿದ್ರೆ ಇದು ನಾವು AB ರೇಖೆ ಅಂತೇಳಿ ಹೇಳ್ಬೋದು. ಅರ್ಥ ಮಾಡ್ಕೊರಿ. ಮುಂದೆ ನಿಮ್ಗೆ ಹೆಂಗೆ ಮುಂದೆ ಕಲ್ಕೋತ ಹೋಗಿರಲ್ಲ, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಅವಾಗ ಇದಕ್ಕಿಂತ ಮುಂದಿನ ಹೇಳ್ತಿರ್ತಾರೆ, ಇವನಿಗೆ ಹೇಳಕ್ ಆಗ್ತಿರಂಗಿಲ್ಲ. ಅದಕ್ಕೆ ಈಗ ತಿಳ್ಕೊಂಬಿಡ್ರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಇದು ವಿಡಿಯೋ ಇದೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡ್ರಿ, ಅಂದ್ರೆ ಪೂರ್ತಿಯಾಗಿ ಅರ್ಥ ಆಗತ್ತೆ. ಕಿರಣ ಒಂದು ಬಿಂದುವಿನಿಂದ ಆರಂಭವಾಗಿ ನೋಡ್ರಿ, ಅದ್ರ ಪ್ರಕಾರ ಹೋಗೋಣ. ಒಂದು ಬಿಂದುನಾಗ ಇದು ಒಂದು ಬಿಂದು ಇಲ್ಲಿಂದ ಸ್ಟಾರ್ಟ್ ಆಗ್ತದ, ಕಾಣ್ತಂಗ ಆರಂಭ ಆಗಿ ಒಂದೇ ದಿಕ್ಕಿನಾಗ ಈ ಕಡೆ ಹೊಂಟೈತಿ, ಈ ಕಡೆ ಹೋಗೋದು, ಈ ಕಡೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಇದೆ ಬಿಂದು. ಇಲ್ಲಿಂದ ಪ್ರಾರಂಭ ಆಗೈತಂದ್ರೆ ಇದ್ರ ಹಿಂದೆ ಬರುವುದಿಲ್ಲ ಅಂತ ಅರ್ಥ. ಅಂತ್ಯವಿಲ್ಲದಂತೆ ಮುಂದುವರಿಯೋದೇ ಕಿರಣ. ನೋಡು, ಅಂತ್ಯವಿಲ್ಲ, ಈ ಕಡೆ ಒಂದೇ ದಿಕ್ಕಿನಾಗ ಬೇಕಾದ ನಾವು ಹಿಂಗೂ ಸೂಚಿಸ್ಬೋದು. ಈ ದಿಕ್ಕಿನಾಗ ಇದು ಕಿರಣ, ಇದು ಈ ದಿಕ್ಕಿನಾಗ ಹೊಂಟತಿ, ಇದು ಈ ದಿಕ್ಕಿನಾಗ ಹೊಂಟತಿ. ಇದನ್ನ ನಾವು ಹಿಂಗೆ AB ಅಂತ ಬರೆದಿದ್ವಿ ಅಂತ ತಿಳ್ಕೊರಿ. ಇದು AB, ನಾವು ಹಿಂಗೆ ಬರಿಬೋದು AB ಕಿರಣ ಅಂತೇಳಿ. ಅರ್ಥ ಆಯ್ತಾ? ಈ ಟೈಪ್ ನಾವು ಏನ್ ಮಾಡ್ಬೋದು, ಕಿರಣವನ್ನ ಸೂಚಿಸಬಹುದು. ಇನ್ನ ಮುಂದೆ ಬರುವುದೇ ರೇಖಾಖಂಡ. ಬಿಂದುಗಳ ನಡುವಿನ ಕನಿಷ್ಠ ದೂರವೇ ರೇಖಾಖಂಡ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ AB, ಈ ಎರಡು ಬಿಂದುಗಳ ನಡುವಿನ ದೂರ, ಕನಿಷ್ಠ ದೂರ, ಕಡಿಮೆ ಇರುವಂತ ದೂರ, ಕಡಿಮೆ ಎಷ್ಟು ಸಿಗ್ತೈತಲ್ಲ ಅಷ್ಟಂದಂಗ ಕನಿಷ್ಠ ಅಂದ್ರೆ ಇಲ್ಲಿ AB. ಇದು ರೇಖಾಖಂಡ. ಇದನ್ನ ನಾವು ಇನ್ನೊಂದು ರೂಪದಾಗ ಹೇಳ್ಬೇಕಂದ್ರೆ, ಇದು ರೇಖೆ ಇರ್ತೈತಲ್ಲ, ರೇಖೆಯ ಒಂದು ಭಾಗ ರೇಖಾಖಂಡ. ಎಂಡ್ ಇರ್ತೈತಿ ಇದಕ್ಕೆ AB. ರೇಖೆಗೆ ಎಂಡ್ ಇರಂಗಿಲ್ಲ, ಹಂಗ ಬೆಳಿತಿರ್ತೈತದ. ಇದು ಬೆಳೆಯುವುದಿಲ್ಲ ರೇಖಾಖಂಡ. ಇಷ್ಟ ಸ್ಟಾಪ್, ಇಷ್ಟು ಎಂಡಿಸ್ಬಿಟ್ಟು ಇದ ಕನಿಷ್ಠ ದೂರ ಅಂತ ಹೇಳಿ ಕರಿತೀವಿ ನಾವು. ಇದು ಕನಿಷ್ಠ ದೂರ ಅನ್ನೋದಿರಂಗಿಲ್ಲ, ಹೆಚ್ಚಿಗೆ ಮಾಡ್ಬೋದು ಅಂತ ಅರ್ಥ. ಕಿರಣನು ಒಂದೇ ದಿಕ್ಕಿನಾಗ ಹೆಚ್ಚಿಗೆ ಮಾಡ್ಬೋದು. ರೇಖೆಯನ್ನು ಎರಡು ದಿಕ್ಕಿನಾಗ ಬಾಣದ ಗುರುತಿದ್ರೆ ರೇಖೆ ನಾವು ಗುರುತಿಸೋದು ಹೇಳಕತ್ತೀನಿ ವಿದ್ಯಾರ್ಥಿಗಳು, ಬಹಳ ಇಂಪಾರ್ಟೆಂಟ್ ಇದು. ಇನ್ನು ಕಿರಣವನ್ನ ನಾವು ಏನ್ ಮಾಡ್ತೀವಿ, ಒಂದೇ ದಿಕ್ಕಿನ ಬಾಣದ ಗುರುತ ತೋರಿಸ್ತೀವಿ, ಆದ್ರೆ ರೇಖಾಖಂಡ ಒಳಗ ಬಾಣದ ಗುರುತನ ಇರಂಗಿಲ್ಲ. ಅದಕ್ಕೆ ಇಲ್ಲಿ ರೇಖಾಖಂಡವನ್ನ ನಾವು ಈ ರೀತಿ ಸೂಚಿಸಬಹುದು, ಬಾಣದ ಗುರುತಿರ್ಲಾರ್ದ.
ಇದು AB ರೇಖಾಖಂಡ ಅಂತೇಳಿ ಓದ್ಬೋದು. ಇನ್ನು ಇವನ್ನೆಲ್ಲ ತಿಳ್ಕೊಂಡ್ರೆ, ರೇಖೆ ತಿಳ್ಕೊಂಡ್ರಿ, ಕಿರಣ ತಿಳ್ಕೊಂಡ್ರಿ, ರೇಖಾಖಂಡ ತಿಳ್ಕೊಂಡ್ರಿ, ಎಲ್ಲ ಕಾನ್ಸೆಪ್ಟ್ ಆಯ್ತಿಂದ ಅವ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ರೇಖಾಗಣಿತ ಪ್ರಮೇಯಗಳು ಮುಂದೆ ಎಲ್ಲ ಅರ್ಥಕತಿ. ಅದಕ್ಕೆ ರೆಡ್ ಬಟನ್ ಅನ್ನು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತೈತಿ. ಧನ್ಯವಾದಗಳು.